ನಮ್ಗೆ ಯಾರಾದರೂ ಕಾಂಪ್ಲಿಮೆಂಟ್ ಕೊಟ್ಟಾಗ ಒಳ್ಳೆ ಫೀಡ್ಬ್ಯಾಕ್ನ ಕೊಟ್ಟಾಗ ತುಂಬ ಖುಷಿ ಆಗುತ್ತೆ ಅಲ್ವಾ. ಆದರೆ ಯಾರಾದರೂ ನೆಗೆಟಿವ್ ಕಾಂಪ್ಲಿಮೆಂಟ್ ಕೊಟ್ಟರೆ ನಾವು ಎಷ್ಟು ಧೈರ್ಯವಾಗಿ ಅಥವಾ ಎಷ್ಟು ಪಾಸಿಟಿವ್ಲಿ ತಗೊಳ್ತೀವಿ. ಇದು ಇವತ್ತಿನ ಭಕ್ತಿ ಸ್ಟುಡಿಯೋ ವಿಶೇಷ. ನಮಸ್ಕಾರ, ನಾನು ಆರ್ಜೆ ನಿಖಿತಾ. ಈ ಕಥೆಯನ್ನು, ಈ ವಿಚಾರವನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಹಿಂದೆ ಪುರಾಣದಲ್ಲಿ, ರಾಮಾಯಣದಲ್ಲೂ ಕೂಡ ಇಂತಹ ಒಂದು ಎಕ್ಸಾಂಪಲ್ ನಡೆದಿತ್ತು. ಅಲ್ಲಿ ನಡೆದಿರುವಂತಹ ಕಥೆ ನಮಗೊಂದು ಸಂದೇಶ. ತುಂಬ ಹಿಂದೆ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋದಾಗ ಅಲ್ಲಿ ಲಂಕೆಯಲ್ಲಿರಬೇಕಾದ್ರೆ ರಾವಣನ ಸಹೋದರ ವಿಭೀಷಣ ಹೇಳ್ತಾನಂತೆ, ರಾಮನಿಗೆ ಕ್ಷಮೆ ಯಾಚಿಸ್ಬಿಟ್ಟು ಸಾರಿ ಅಂತ ಹೇಳಿ ಸೀತೆಯನ್ನು ವಾಪಸ್ ಕಳುಹಿಸಿಕೊಡು, ನಿನ್ನ ಲಂಕೆಯನ್ನು ಉಳಿಸ್ಕೋ ಅಂತ ಹೇಳಿ ವಿಭೀಷಣ ಹೇಳ್ತಾನಂತೆ. ಆದರೆ ರಾವಣ ಆ ಮಾತು ಅಷ್ಟು ಪ್ರಿಯವಾಗಿರಲಿಲ್ಲ, ಅವನಿಗೆ ಕೇಳೋದಕ್ಕೆ ಇಷ್ಟವೂ ಇರಲಿಲ್ಲ, ಆ ಮಾತನ್ನು ಒಪ್ಪೋದಿಲ್ಲ. ಒಂದು ವೇಳೆ ವಿಭೀಷಣ ಹೇಳಿದಂತೆ ರಾವಣ ಕೇಳಿದಿದ್ರೆ ಬಹುಶಃ ಅವನ ಬದುಕು ಬದಲಾಗ್ತಿತ್ತೇನೋ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಇದೇ ಕಥೆಯನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನೋಡಿದಾಗ, ಯಾರಾದರೂ ನಮಗೊಂದು ಒಳ್ಳೆಯ ಸಂದೇಶ ನೀಡಿದಾಗ, ಅದು ನಮ್ಗೆ ಕೇಳೋದಕ್ಕೆ ಅಷ್ಟು ಇಷ್ಟವಿಲ್ಲದೆ ಇದ್ರೂ, ನೆಗೆಟಿವ್ ಫೀಡ್ಬ್ಯಾಕ್ ಆಗಿದ್ರೂ ಕೂಡ ಒಂದು ಒಳ್ಳೆಯ ಉದ್ದೇಶದಿಂದ ಹೇಳಿದಾಗ ನಾವು ಅದನ್ನು ಅಳವಡಿಸ್ಕೊಂಡ್ರೆ ಬಹುಶಃ ನಮ್ಮ ಬದುಕು ಬದಲಾಗ್ಬೋದೇನೋ ಅನ್ನುವಂಥ ಮಾತು. ಇನ್ನು ರಾಮಾಯಣದಲ್ಲೂ ಆ ಮಾತನ್ನು ಹೇಳ್ತಾರೆ. ವಿಭೀಷಣ ಏನೋ ರಾವಣನನ್ನು ಬೇಡ ಅಣ್ಣ, ಹಾಗೆ ಮಾಡಬೇಡ ಅಂತ ಹೇಳಿರುವಂತಹ ಮಾತು, ಸೀತೆಯನ್ನು ವಾಪಸ್ ಕಳುಹಿಸಿಕೊಡು ಅಂತ ಹೇಳೋದನ್ನ ನಾವು ಕೇಳಿದ್ವಿ. ಇದರ ಜೊತೆಲಿ ಆತನಿಗೆ ಸಂಪೂರ್ಣವಾಗಿ ರಾವಣ ಏನು ಮಾಡಿದ್ರೂ ಕೂಡ ಸಹಜವಾಗಿಯೇ ಅವನನ್ನು ಬೆಂಬಲಿಸ್ತಾ ಇದ್ದಂತಹ ಉಳಿದವರೆಲ್ಲರೂ ಕೂಡ ಸಾಕಷ್ಟು ಜನ ನಮಗೆ ಸಿಗ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಹೀಗೆ ಪುರಾಣದ ಒಂದು ವಿಚಾರ, ಒಂದು ಇನ್ಸಿಡೆಂಟ್ ನಮ್ಮ ಬದುಕಿನಲ್ಲಿ ಒಂದು ಸಂದೇಶವಾಗಿ ಮೂಡಿ ಬರುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿಯಾಗಿದೆ. ನೆಗೆಟಿವ್ಲಿ ಕಮೆಂಟ್ ಮಾಡಿದಾಗ ಎಷ್ಟು ಧೈರ್ಯವಾಗಿ ಅಥವಾ ಎಷ್ಟು ಪಾಸಿಟಿವ್ಲಿ ನಾವು ತಗೊಳ್ತೀವಿ, ಅದರ ಉದ್ದೇಶವನ್ನು ತಿಳ್ಕೊಂಡಾಗ ನಾವು ಬದುಕಿನಲ್ಲಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಮಾತು ಈ ಒಂದು ಇನ್ಸಿಡೆಂಟ್ನಿಂದ ನಾವು ತಿಳ್ಕೊಳ್ತೀವಿ. ಇದು ಭಕ್ತಿ ಸ್ಟುಡಿಯೋ ವಿಶೇಷ. ನಮಸ್ಕಾರ, ನಾನು ಆರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.